ಎರಡನೇ ದಿನದ ಜಾತಿ ಗಣತಿ ನಡೀತಾ ಇದೆ. ಎಡವಟ್ಟುಗಳು ಮುಂದುವರಿತಾ ಇದೆ. ಒಂದು ಕಡೆ ಹಲವು ಜಿಲ್ಲೆಗಳಲ್ಲಿ ಸರ್ವರೇ ಕೈಕೊಟ್ಬಿಟ್ಟಿದೆ. ಆಪ್ ಸಮಸ್ಯೆ ಆಗಿದೆ. ಎತ್ತ ಬೆಳಗಾವಿಯಲ್ಲಿ ಜಾತಿ ಗಣತಿ ವಿರೋಧಿಸಿ ಶಿಕ್ಷಕರು ಪ್ರತಿಭಟಿಸ್ತಾ ಇದ್ದಾರೆ. ಎರಡನೇ ದಿನ ಏನೋ ಜಾತಿ ಗಣತಿ ಸರ್ವೆ ನಡೀತಾ ಇದೆ, ಆದರೆ ಎಡವಟ್ಟುಗಳು ಕೂಡ ಮುಂದುವರಿತಾ ಇದೆ. ಒಂದು ಕಡೆ ಹಲವು ಜಿಲ್ಲೆಗಳಲ್ಲಿ ಸರ್ವರ್ ಕೈಕೊಟ್ಟಿದೆ. ಅದೇನೋ ಮೆಷಿನ್ ಕೊಟ್ಟಿದಾರಲ್ಲ, ಒಂದು ಆ್ಯಪ್, ಅದು ಕೈಕೊಟ್ಬಿಟ್ಟಿದೆ. ಎತ್ತ ಬೆಳಗಾವಿಯಲ್ಲಿ ಜಾತಿ ಗಣತಿ ವಿರೋಧಿಸಿ ಶಿಕ್ಷಕರೇ ಪ್ರತಿಭಟಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸರ್ವೆಗೆ ವಿಶೇಷ ಚೇತನ ಶಿಕ್ಷಕರು ಮತ್ತು ಗರ್ಭಿಣಿ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಆರೋಗ್ಯ ಸಮಸ್ಯೆ ಇದ್ರೂ ಸರ್ವೆಗೆ ಆಯ್ಕೆ ಮಾಡಿದ್ದಾರೆ ಅಂತ ಶಿಕ್ಷಕರು ಕಿಡಿಕಾರ್ತಿದ್ದಾರೆ. ನಡೆದಾಡೋದಕ್ಕೂ ಕೂಡ ಆಗದಂತ ಶಿಕ್ಷಕರನ್ನ ಸರ್ವೆಗೆ ನೇಮಿಸಿರುವಂತಹ ಆರೋಪ ಇದೆ. ನೋಡ್ರಿ, ಎಡವಟ್ಟು ಅನ್ನೋದು ಇದನ್ನೇ, ಯಾವುದೊಂದನ್ನು ನೆಟ್ಟಗೆ ಮಾಡೋಕ್ಕಾಗಲ್ಲ. ಎಲ್ಲಿಯವರೆಗೆ ಹೋರಾಟ? ಶಿಕ್ಷಕರ ಸಂಘಕ್ಕೆ ಶಿಕ್ಷಕರ ಸಂಘಕ್ಕೆ ಫಿಸಿಕಲಿನೂ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಸರ್. ಮತ್ತೀಗ ನನಗೆ 7 ಮಂತ್ಸ್ ಪ್ರೆಗ್ನೆನ್ಸಿ ಇದೆ. BP ತುಂಬ ಹೈ ಆಗಿದೆ ಸರ್. 42 ಏಜ್. ಈಗ ನನಗೆ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟ್ರು. ಆದರೂ ಕೂಡ ನನ್ನ ಗಂತಿ ಕಾರ್ಯಕ್ಕೆ ಹಾಕಿದ್ದಾರೆ ಸರ್. ನಾನು ಅವರಿಗೆ ಅರ್ಜಿ ಕೊಟ್ಟು ಬಂದಿದ್ದೆ ಕ್ಯಾನ್ಸಲ್ ಮಾಡಿ ಅಂತ, ಆದರೂ ಕ್ಯಾನ್ಸಲ್ ಆಗಿಲ್ಲ ಸರ್. ಅದಕ್ಕೆ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಫಿಸಿಕಲಿನೂ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಸರ್. ಮತ್ತೀಗ ನನಗೆ 7 ಮಂತ್ಸ್ ಪ್ರೆಗ್ನೆನ್ಸಿ ಇದೆ. ನೋಡಿ, ಒಂದ್ ಕಡೆ ಶಿಕ್ಷಕರು ಪ್ರತಿಭಟಿಸ್ತಾ ಇದ್ದಾರೆ. ಅಲ್ಲರಿ, ನಡೆಯಕ್ಕೆ ಆಗದೆ ಇರುವಂತ ಶಿಕ್ಷಕರುಗಳನ್ನ, ವಿಶೇಷ ಚೇತನ ಟೀಚರ್ಸ್ ಅನ್ನ, ಗರ್ಭಿಣಿ ಶಿಕ್ಷಕರನ್ನ ನೀವು ಕರ್ಕೊಂಡು ಹೋಗ್ಬಿಟ್ಟು ಸರ್ವೆ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡೋಕ್ಕಾಗತ್ತೆ? ಗರ್ಭಿಣಿ ಶಿಕ್ಷಕರನ್ನ ನೇಮಿಸ್ಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಅವ್ರದ್ದೇ ಆದಂತಹ ಆರೋಗ್ಯ ಸಮಸ್ಯೆಗಳಿರುತ್ತೆ. ಅವ್ರದ್ದೇ ಆದಂತಹ ಆರೋಗ್ಯ ಸಮಸ್ಯೆಗಳಿರ್ಬೇಕಾದ್ರೆ ಅಂಥವ್ರನ್ನ ಕರ್ಕೊಂಡೋಗಿ ನೀವು ಸರ್ವೆಗೆ ಹಾಕ್ತೀರಿ ಅಂತ ಹೇಳಿದ್ರೆ ಹೇಗ್ರಿ ಮಾಡೋಕ್ಕಾಗತ್ತೆ? ಅಟ್ಲೀಸ್ಟ್ ಸರ್ವೆಗೆ ಆಯ್ಕೆ ಮಾಡಬೇಕಾದ್ರೆ ಎಷ್ಟು ಶಕ್ತಿಯುತವಾಗಿರುವಂಥವ್ರನ್ನ ಆಯ್ಕೆ ಮಾಡಬೇಕು. ಯಾಕೆಂದರೆ ಸಾಕಷ್ಟು ಮನೆಗಳಿಗೆ ಓಡಾಡಬೇಕಾಗತ್ತೆ, ಬಿಸಿಲಲ್ಲಿ ಅಲ್ದಾಡಬೇಕಾಗತ್ತೆ. ಆರೋಗ್ಯ ಸಮಸ್ಯೆ ಇದ್ದವರು, ಅನಾರೋಗ್ಯ ಪೀಡಿತರಾಗಿದ್ದವರು ಹೇಗೆ ಹೋಗಿ ಸರ್ವೆ ಮಾಡೋದಕ್ಕಾಗತ್ತೆ? ಅದಕ್ಕೆ ಇವತ್ತು ಬೆಳಗಾವಿಯಲ್ಲಿ ನೋಡಿ ಶಿಕ್ಷಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸರ್ವೆ ಈ ರೀತಿಯಾದಂತಹ ಶಿಕ್ಷಕರನ್ನ ಬಳಸ್ಕೊಂಡಿದ್ದೀರಿ ನೀವು ಅಂತ ಹೇಳಿ. ಇನ್ನೊಂದು ಕಡೆ ನಿಮ್ಗೆ ಯೋಗ್ಯತೆಗೆ ಒಂದು ಮೆಷಿನ್ ಕೊಟ್ಟು ಅಂತಂದ್ರೆ ಅದರಲ್ಲಿ ಒಂದು 108 ಸಮಸ್ಯೆ. ಒಂದು ಆ್ಯಪ್ ಅಂತ ಮಾಡಿದ್ದೀರಿ, ಆ ಆ್ಯಪಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ. ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಪ್ರಾಬ್ಲಮ್ಮು. ಮತ್ತು ಯಾವ ರೀತಿ ನೀವು ಸರ್ವೆನ ಮುಗಿಸೋದು? ನಿಮ್ಮ 60 ಪ್ರಶ್ನೆಗಳಿಗೆ ಆ ಶಿಕ್ಷಕರು ಹೋಗಿ ಉತ್ತರವನ್ನು ಪಡ್ಕೊಳ್ಬೇಕು ಅಂತಂದರೆ ಎಷ್ಟು ಸಮಯ ಹಿಡಿಯುತ್ತಲ್ವಾ?